ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ರೇವತಿ ನಕ್ಷತ್ರ, ಮಂಗಳವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಹುಣಸೂರಿನಲ್ಲಿ ತಂಬಾಕು ಹದ ಮಾಡುವ ಬ್ಯಾರಂಗೆ ಆಕಸ್ಮಿಕ ಬೆಂಕಿ, ಕ್ಷಣಾರ್ಧದಲ್ಲಿ ಹೊತ್ತಿ ಉರಿದು ಬೆಂಕಿಗೆ ಆಹುತಿಯಾದ ಹೊಗೆಸೊಪ್ಪು, ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಸಾರ್ವಜನಿಕರಿಲ್ಲದ ಸರ್ಕಾರಿ ಕಾರ್ಯಕ್ರಮ, ಖಾಲಿ ಕುರ್ಚಿಗಳ ಮಧ್ಯೆ ಜಗಜೀವನ ರಾಮ್ ಪುಣ್ಯಸ್ಮರಣೆ. ನಿರ್ಲಕ್ಷ್ಯದ ಬಗ್ಗೆ ಪ್ರಶ್ನಿಸಿದವರಿಗೆ ಏಕವಚನದಲ್ಲಿ ಅಧಿಕಾರಿ ಮಾತು. ಅಧಿಕಾರಿಗಳಿಗೆ ಎಡಿಸಿ ಖಡಕ್ ಸೂಚನೆ. ವಯನಾಡಿನಲ್ಲಿ ಟ್ವಿನ್ ಯೋಜನೆಯ ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ಭಾರೀ ಭೂಕುಸಿತ, ಓರ್ವ ಕಾರ್ಮಿಕನ ರಕ್ಷಣೆ. ಅವಶೇಷಗಡಿ ಕಾರ್ಮಿಕರು ಸಿಲುಕಿರುವ ಶಂಕೆ, ಎನ್ಡಿಆರ್ಎಫ್ನಿಂದ ರಕ್ಷಣಾ ಕಾರ್ಯ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪರಿಶೀಲನೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಹಲವು ಲೋಪದೋಷಗಳು ಕಂಡುಬಂದಿದ್ದು, ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಎಂದು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ಗೌಸಿಯಾ ನಗರ ಹಾಗೂ ಮೀನಾ ಬಜಾರ್ ಪ್ರದೇಶಗಳಲ್ಲಿ ಕೆಲವು ಏಜೆಂಟ್ಗಳಿಗೆ ಬೆದರಿಕೆ ಹಾಕಲಾಗುತ್ತಿದೆ ಎಂಬ ದೂರುಗಳು ಬಂದಿವೆ ಎಂದು ಅವರು ಹೇಳಿದರು. ಈ ಕಾರಣದಿಂದ ಹಲವು ಬೂತ್ಗಳಿಗೆ ಬಿಎಲ್ಒ ಮತ್ತು ಬಿಎಲ್ಎಗಳು ತೆರಳಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದರು. ಪರಿಸ್ಥಿತಿ ಸುಗಮವಾಗಲು ಹಾಗೂ ಮತದಾರರ ಪರಿಶೀಲನೆ ಪ್ರಕ್ರಿಯೆ ಅಡೆತಡೆಯಿಲ್ಲದೆ ನಡೆಯಲು ಬಿಎಲ್ಒ ಮತ್ತು ಬಿಎಲ್ಎಗಳಿಗೆ ಸೂಕ್ತ ಪೊಲೀಸ್ ರಕ್ಷಣೆ ಒದಗಿಸುವಂತೆ ಜಿಲ್ಲಾಡಳಿತವನ್ನು ಮನವಿ ಮಾಡಿದ್ದೇವೆ ಎಂದು ಯದುವೀರ್ ಹೇಳಿದರು. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಬೇಕು ಎಂಬುದು ನಮ್ಮ ಉದ್ದೇಶ ಎಂದರು. ಮೊನ್ನೆ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ ಈ ಒಂದು ಮತಪಟ್ಟಿ ಪರಿಷ್ಕರಣೆ ಕುರಿತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತಗೋಬೇಕು ಜಿಲ್ಲಾಡಳಿತ, ನಾವು ಇವತ್ತು ಪತ್ರ ಮೂಲಕ ಅವರಿಗೆ ಸಲ್ಲಿಸಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು 5ನೇ ತಾರೀಕು ಆದಮೇಲೆ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ಅದಕ್ಕೆ ಮುಂಚೆ ಏನೇನು ಇವತ್ತು ಅಕ್ರಮವಾಗಿ ನಡೀತಾ ಇದೆ ಕೆಲಸ, ಅದ್ರ ಬಗ್ಗೆ ಒಂದು ರಿಪೋರ್ಟನ್ನು ಕೊಟ್ಟಿದ್ದೀವಿ. ಎಷ್ಟೋ ಕಡೆ ನೀವು ನೋಡಿದ್ದೀರಾ, ನಿಮ್ಮ ಚಾನಲಲ್ಲೇ ಹರಡ್ತಾ ಇರುವಂಥದ್ದು, ಸೋಷಿಯಲ್ ಮೀಡಿಯಲ್ಲೂ ಕೂಡ ಹರಡ್ತಾ ಇರುವಂಥದ್ದು, ಒಂದೇ ಜಾಗದಲ್ಲಿ ಕೂತ್ಬಿಟ್ಟು ಎಲ್ಲ ಇನ್ಯುಮರೇಷನ್ ಫಾರ್ಮ್ಗಳನ್ನು ಸ್ವೀಕರಿಸ್ತಾ ಇರುವಂಥದ್ದು BLOಗಳು ನೀವು ನೋಡಿದ್ದೀರಾ. ಎರಡನೇದು, ನಮಗೆ ನರಸಿಂಹರಾಜದಲ್ಲಿ 8 ವಾರ್ಡ್, ಗೌಸಿಯಾ ನಗರ, ಅಸೀಸೇಟ್ ನಗರ ಇತ್ಯಾದಿ, ಮತ್ತು ಇಲ್ಲಿ ಚಾಮರಾಜ ಅಲ್ಲಿ ಮೀನಾ ಬಜಾರಲ್ಲಿ ನಮಗೆ ಬೂತು ಇಲ್ಲ. ಏಜೆಂಟ್ಗಳು ನಾವು ನೇಮಕ ಮಾಡಿದ್ರೆ ಅವ್ರ ಮೇಲೆ ಬೆದರಿಕೆಗಳು ಬರೋದು ಇತ್ಯಾದಿ ಎಲ್ಲ ನಾವು ನೋಡಿದ್ದೀವಿ. ಅದಕ್ಕೆ ನಾವು ಅಲ್ಲಿ ಏಜೆಂಟ್ಗಳು ನೇಮು ಮಾಡೋಕ್ಕಾಗಲ್ಲ, ಅಂದರೆ BLA 2ಗಳು, ಮತ್ತು ನಮ್ದು ಯಾವುದೇ ರೀತಿ ಬೂತು ಕೂಡ ಅಲ್ಲಿ ಒಂದು ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಅವಕಾಶನೇ ಇಲ್ಲ. ಸೊ ಅಂಥ ಒಂದು ಜಾಗದಲ್ಲಿ ಏನು ಮಾಡಬೇಕು, ಯಾವ ರೀತಿ ಕ್ರಮ ತಗೋಬೇಕು, ಯಾಕಂದರೆ ಆಕ್ಷೇಪಗಳನ್ನು ವ್ಯಕ್ತ ಮಾಡುವಂಥದ್ದು ಸಮಯದಲ್ಲಿ ನಮ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇಲ್ಲದೇ ಇರೋ ಕಾರಣಕ್ಕಾಗಿ ಜಿಲ್ಲಾಡಳಿತ ನಮಗೆ ಸಹಾಯ ಮಾಡಿ ಅದನ್ನ ವೆರಿಫಿಕೇಷನ್ ಏನು ಮಾಡಬೇಕಾಗಿದೆ ಅವ್ರು ಕ್ರಮ ವಹಿಸಬೇಕು ಅಂತ ನಾವು ಹೇಳಿದ್ದೀವಿ. ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ನಾವು ನೇಮಕ ಮಾಡೋಂಥ ಒಂದು ಏನು BLA 2ಗೆ ಅವ್ರಿಗೆ ವಿಶ್ವಾಸ ಮತ್ತು ಒಂದು ಸ್ವಲ್ಪ ಧೈರ್ಯ ತುಂಬಿಸಿ ಕರ್ಕೊಂಡು ಹೋಗಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತ ನಮ್ಮ ಸ್ಪಷ್ಟವಾದಂತಹ ಆಗ್ರಹ. ಹುಣಸೂರು ತಾಲೂಕಿನ ದೊಡ್ಡ ಹೆಜ್ಜಿಯೂರು ಗ್ರಾಮದಲ್ಲಿ ತಂಬಾಕು ಹದ ಮಾಡುವ ಬ್ಯಾರಂಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹೊಗೆಸೊಪ್ಪು ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ. ಗ್ರಾಮದ ಕೃಷ್ಣೇಗೌಡ ಅವರಿಗೆ ಸೇರಿದ ಬ್ಯಾರನ್ನಲ್ಲಿ ತಂಬಾಕು ಎಲೆಗಳನ್ನು ಹದಗೊಳಿಸುವ ಕಾರ್ಯ ನಡೆಯುತ್ತಿದ್ದ ವೇಳೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಬೆಂಕಿ ವ್ಯಾಪಕವಾಗಿ ಹರಡಿ ಬ್ಯಾರನ್ನಲ್ಲಿದ್ದ ಹೊಗೆಸೊಪ್ಪನ್ನು ಸಂಪೂರ್ಣ ಆವರಿಸಿತು. ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸಪಟ್ಟರು. ಆದರೆ ಬೆಂಕಿಯ ತೀವ್ರತೆ ಹೆಚ್ಚಿದ್ದರಿಂದ ಬ್ಯಾರನ್ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಅದರಲ್ಲಿದ್ದ ತಂಬಾಕು ಕೂಡ ಭಸ್ಮವಾಗಿದೆ. ಘಟನೆಯಿಂದ ಸುಮಾರು 2 ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಂಕಿ ಅವಘಡಕ್ಕೆ ನಿಖರ ಕಾರಣ ಇನ್ನೂ ತಿಳಿದುಬಂದಿಲ್ಲ. ಸ್ಥಳೀಯರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಘಟನೆಯ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿಯ ಕಾಡ್ಲೂರು ಕೊಪ್ಪಲ್ ಕೆ.ಬಿ. ಮುತ್ತಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಳವಡಿಸಿದ್ದ ಕಬ್ಬಿಣದ ಶೀಟ್ಗಳ ಮೇಲ್ಚಾವಣಿ ಗಾಳಿ ಮಳೆಗೆ ಕುಸಿದು ಬಿದ್ದ ಘಟನೆ ಆತಂಕ ಮೂಡಿಸಿದೆ. ಸುಮಾರು 3 ತಿಂಗಳ ಹಿಂದಷ್ಟೇ ನಿರ್ಮಿಸಲಾಗಿದ್ದ ಈ ಮೇಲ್ಚಾವಣಿ ಕುಸಿದಿರುವುದು ಕಳಪೆ ಕಾಮಗಾರಿಯ ಬಗ್ಗೆ ಅನುಮಾನಕ್ಕೆ ಕಾರಣವಾಗಿದೆ. ಘಟನೆ ವೇಳೆ ಶಾಲೆಯೊಳಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಇದ್ದರೂ ಯಾವುದೇ ಪ್ರಾಣಾಪಾಯ ಸಂಭವಿಸದೆ ಎಲ್ಲರೂ ಪಾರಾಗಿರುವುದು ಅದೃಷ್ಟಕರವಾಗಿದೆ. ಶಾಲೆಯಲ್ಲಿ ಸುಮಾರು 50 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಭಾರೀ ದುರಂತವೊಂದು ಕೂದಲೆಳೆಯ ಅಂತರದಲ್ಲಿ ತಪ್ಪಿದೆ. ಎಸ್ಡಿಪಿಐ ಕಾರ್ಯದರ್ಶಿ ಸಾಹುಲ್ ಮಾತನಾಡಿ, ಕಳಪೆ ಕಾಮಗಾರಿಯೇ ಅವಘಡಕ್ಕೆ ಕಾರಣವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಶಾಲಾ ಕಟ್ಟಡದ ಸುರಕ್ಷತೆಯನ್ನು ಅಧಿಕಾರಿಗಳು ತಕ್ಷಣ ಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು.
ಕೊಟ್ಬಿಟ್ಟಿಲ್ವಾ ಕಾಲು ಎಡಿಸ್ತು ನೀಟಾಗಿ ಮಾಡಿಸ್ಬೇಕು ತಾನೆ ಸರ್. ನೋಡಿದ 2 ಸ್ಕ್ರೂ ಏನಾದ್ರೂ ನಿಮಗೆ ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಬೆಲ್ಟ್ ಕೂಡ ಮಾಡಿಲ್ಲ. ಸಣ್ಣ ಸಣ್ಣ ಇಷ್ಟು ದೊಡ್ಡ ಗಾತ್ರದ ಒಂದು ಸೀಟನ್ನು ಕ್ಲಾಂಪ್ ಹಾಕಿಲ್ಲ. ಗಾಳಿಗೆ ಹಾಕ್ಬೇಕಿದು ಡ್ಯಾಮೇಜ್ ಆಗುತ್ತೆ ಅದು ಸೀಟಲ್ಲ. ಕಾರಣ ಏನಂದ್ರೆ ನೋಡಿ, ಕಾಮಗಾರಿ ಆಗಿ ಕಟ್ಟಡ ಇದೆ. ಕಟ್ಟಡದಲ್ಲಿ 3 ತಿಂಗಳು ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಭಾರತರತ್ನ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ 40ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಸಾರ್ವಜನಿಕರ ಕೊರತೆಯಿಂದ ಮಂಕಾಗಿ ನಡೆಯಿತು. ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ನಿಲಯದ ಸಿಬ್ಬಂದಿ ಹೊರತುಪಡಿಸಿ ಸಾರ್ವಜನಿಕರ ಹಾಜರಾತಿ ವಿರಳವಾಗಿದ್ದರಿಂದ ಭವನದಲ್ಲಿನ ಬಹುತೇಕ ಕುರ್ಚಿಗಳು ಖಾಲಿಯಾಗಿಯೇ ಉಳಿದಿದ್ದವು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಜಗಜೀವನ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕಾರ್ಯಕ್ರಮದ ವೇಳೆ ನಿರ್ಲಕ್ಷ್ಯದ ಬಗ್ಗೆ ಪ್ರಶ್ನಿಸಿದ ಸಾರ್ವಜನಿಕರೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ದೂದ್ಪೀರ್ ಏಕವಚನದಲ್ಲಿ ಮಾತನಾಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಬಳಿಕ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಇಂತಹ ನಿರ್ಲಕ್ಷ್ಯ ಮರುಕಳಿಸದಂತೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳ ಬಗ್ಗೆ ಸಮರ್ಪಕ ಪ್ರಚಾರ ನಡೆಸಿ ಸಾರ್ವಜನಿಕರ ಭಾಗವಹಿಸುವಿಕೆ ಖಚಿತಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಒಂದು ನಿಮಿಷ ಪ್ರಶ್ನೆ ಮಾಡಬಾರ್ದ ನಾವು? ಅಲ್ಲ, ಮಾಡಬೇಕು. ತಡೆ ಇದೇನಿದು? ನಿಮ್ಮ ಆಫೀಸ್ ಸ್ಟಾಫ್ಗಳು, ವಾರ್ಡನ್ಸ್ಗಳು 4 ಜನ ಇವ್ರು ನಾವು ಹೇಳೋದ್ ಮಾತು ಹೇಳ್ತೀವಿ. ಯಾವಾಗ ಹೇಳ್ತೀರಾ ಸರ್? ಎಲ್ಲಿ ಹೇಳ್ತೀರಾ? ನೀವು ಇಲ್ಲಿಗೆ ಬಂದ್ಬಿಟ್ಟು ಸಾಹೇಬ್ರಿಗೆ ಇಲ್ಲೇ ಫೋನ್ ಮಾಡಿದ್ರೆ ಹೊರತು ನೀವೇನ್ ಇಂಟಿಮೇಷನ್ ಮಾಡಿಲ್ಲ. ಯಾರಿಗೆ ಹೇಳಿದಿರಾ? ಫೋನ್ ಮಾಡಿದ ಯಾರ್ಯಾರಿಗೆ ಹೇಳಿದಿರಾ? ಇಲ್ಲಿ ಗ್ರೂಪ್ ನೋಡು ನೋಡುವಂತೆಲ್ಲ ಮಾತಾಡ್ಬೇಡಿ, ನೋಡುವಂತೆಲ್ಲ ಮಾತಾಡ್ಬೇಡಿ. ನಾನು ಹೇಳ್ತೇನೆ, ನೀನು ಅಂತೆಲ್ಲ ಮಾತಾಡ್ಬೇಡ್ರಿ. ನೀವಂತ ಯಾಕೆ ಮಾತಾಡ್ತೀರಾ? ನೀವಂತ ಯಾಕ್ರಿ ಮಾತಾಡ್ತೀರಾ? ನೀವಂತ ಏನು? ನೀವಂತ ಯಾಕೆ ಮಾತಾಡ್ತೀರಾ? ನೀವು ಯಾಕ್ರಿ ಮಾತಾಡ್ತೀರಾ? ನೀವಂತ ಯಾಕೆ ಮಾತಾಡ್ತೀರಾ? ನೀವಂತ ಯಾಕೆ ಮಾತಾಡ್ತೀರಾ? ಪ್ರತಿಯೊಬ್ಬರಿಗೂ ಹಾಕಿದ್ದೇನೆ. ಯಾರಿಗೆ ಹೇಳಿದ್ರೆ ನೀವಂತ ಏನ್ ಯಾವಾಗ್ಲೂ ಹಂಗೆ? ಯಾವಾಗ್ಲೂ ಏನ್ರಿ ಇವೆಲ್ಲ ನಮ್ಮ ಹತ್ರ ಏನ್ ದುರಂಕಾರಗಳು ತೋರಿಸ್ಬೇಡಿ ಸರ್. ನೀನಂತ ಏನ್ ಹೇಳೋದು? ನೀವ್ಯಾರು ನನ್ನ ಪ್ರಶ್ನೆ ಮಾಡಕ್ಕೆ? ನೀನಂತ ಏನ್ ಹೇಳೋದು? ನೀನಂತ ನೀವ್ಯಾರು ಹೇಳಕ್ಕೆ? ಯಾರಿಗೆ ಹೇಳಿದಿರಾ? ಯಾರಿಗೆ ಹೇಳಿದಿರಾ? ಯಾವ ಪ್ರೂಫಲ್ಲಿ ಹೇಳಿದ್ರಿ ಸರ್? ಸಾರಿ ಸರ್, ಸಾರಿ. ಸ್ವತಃ ಮಾಡಿದ್ದೇನೆ ಸರ್. ಒಂದ್ ನಿಮಿಷ ಇರಿ. ಏನ್ ತಿಳ್ಕೊಂಡಿದ್ದೀರಾ? ಇಲ್ಲಿ ಯಾರಿದ್ದಾರೆ? ಒಂದ್ ನಿಮಿಷಪ್ಪ, ಒಂದ್ ನಿಮಿಷ. ಈಗ ಕೂಗೋದ್ರಿಂದ ಇದಾಗಲ್ಲ. ಒಂದ್ ನಿಮಿಷ ಮಾತಾಡಬಾರ್ದು, ಸುಮ್ಮನೆ ಇರಬೇಕು. ಕೂಗೋದ್ರಿಂದ ಏನಾಗಲ್ಲ. ಈಗ ಏನಾಗಿದೆ, ಇಂಟಿಮೇಟ್ ಮಾಡಿದಾರಂತ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮಾಡಿ ಘಾಟ್ ಹಾಗೂ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಹಚ್ಚ ಹಸಿರಿನ ಬೆಟ್ಟಗಳು, ಮಂಜಿನ ಹೊದಿಕೆ, ಜಲಪಾತಗಳು ಹಾಗೂ ತಂಪಾದ ವಾತಾವರಣವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ವಿವಿಧ ಭಾಗಗಳಿಂದ ಕುಟುಂಬ ಸಮೇತರಾಗಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಇಂತಹ ಸುಂದರ ತಾಣಕ್ಕೆ ಬರಲು ಪುಣ್ಯ ಮಾಡಿರಬೇಕು ಎಂದು ಪ್ರವಾಸಿಗರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ವಿಶೇಷವಾಗಿ ಮಳೆಗಾಲದಲ್ಲಿ ಚಾರ್ಮಾಡಿ ಘಾಟ್ನ ಮನಮೋಹಕ ದೃಶ್ಯಗಳು ಎಲ್ಲರ ಮನಸೆಳೆಯುತ್ತಿವೆ. ನೇತ್ರಾವತಿ ಪ್ರದೇಶದಲ್ಲೂ ಪ್ರವಾಸಿಗರು ಪ್ರಕೃತಿಯ ಸೊಬಗನ್ನು ಸವಿದು ಸಂಭ್ರಮಿಸುತ್ತಿದ್ದಾರೆ. ಆದರೆ ಪ್ರವಾಸಿ ತಾಣಗಳಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳು ಹಾಗೂ ಇತರ ಕಸವನ್ನು ಎಸೆಯದೇ ಪರಿಸರವನ್ನು ಸ್ವಚ್ಛವಾಗಿಡುವ ಜವಾಬ್ದಾರಿ ಪ್ರತಿಯೊಬ್ಬರದ್ದಾಗಿದೆ. ಪ್ರಕೃತಿಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೂ ಈ ಸೌಂದರ್ಯವನ್ನು ಉಳಿಸೋಣ ಎಂಬ ಸಂದೇಶವನ್ನು ಸ್ಥಳೀಯರು ಹಾಗೂ ಪರಿಸರ ಪ್ರೇಮಿಗಳು ನೀಡುತ್ತಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಹುಯಿಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಮದ್ಯದ ಬಾಟಲಿಗಳನ್ನು ಸಂಗ್ರಹಿಸಲಾಗಿದೆ ಎಂಬ ಆರೋಪ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಲೆಯ ಒಂದು ಕೊಠಡಿಯಲ್ಲಿ ಚೀಲಗಟ್ಟಲೆ ಖಾಲಿ ಮದ್ಯದ ಬಾಟಲಿಗಳನ್ನು ಇರಿಸಲಾಗಿದ್ದು, ಅದರ ಪಕ್ಕದ ಕೊಠಡಿಯಲ್ಲಿ 12 ವಿದ್ಯಾರ್ಥಿಗಳು ಪಾಠ ಕಲಿಯುತ್ತಿರುವುದು ಆತಂಕ ಮೂಡಿಸಿದೆ.
ಮದ್ಯದ ದುರ್ವಾಸನೆ ಹಾಗೂ ಗಾಜಿನ ಚೂರುಗಳಿಂದ ಮಕ್ಕಳ ಸುರಕ್ಷತೆಗೆ ಅಪಾಯ ಉಂಟಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಬಗ್ಗೆ ಶಿಕ್ಷಕರು ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನಲಾಗಿದೆ. ಶಾಲಾ ಕೊಠಡಿಯಲ್ಲಿ ಇಂತಹ ವಸ್ತುಗಳನ್ನು ಸಂಗ್ರಹಿಸಿರುವುದು ಶಿಕ್ಷಣ ಸಂಸ್ಥೆಯ ಗೌರವಕ್ಕೂ ಧಕ್ಕೆ ತಂದಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಘಟನೆ ಕುರಿತು ತಕ್ಷಣ ತನಿಖೆ ನಡೆಸಿ ಖಾಲಿ ಬಾಟಲಿಗಳನ್ನು ತೆರವುಗೊಳಿಸುವುದರ ಜೊತೆಗೆ ಜವಾಬ್ದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಿಕ್ಷಣ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಯನ್ನು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಕುರಿತು ಮಾಜಿ ಸಂಸದ ಪ್ರತಾಪ್ ಸಿಂಹ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿರುವ ವಿವರಗಳ ಪರಿಶೀಲನೆ ಕಡ್ಡಾಯವಾಗಿ ಮನೆ ಮನೆಗೆ ತೆರಳಿ ನಡೆಸಬೇಕು ಎಂದು ಒತ್ತಾಯಿಸಿದರು. 2018ರಲ್ಲೂ ಹಿಂದೂಗಳ ಖಾಲಿ ನಿವೇಶನಗಳಲ್ಲಿ ಮುಸ್ಲಿಂ ಮತದಾರರ ಹೆಸರುಗಳು ದಾಖಲಾಗಿದ್ದ ಉದಾಹರಣೆಗಳಿವೆ ಎಂದು ಆರೋಪಿಸಿದ ಅವರು, ಡೋರ್ ಟು ಡೋರ್ ಪರಿಶೀಲನೆ ನಡೆಸದಿದ್ದರೆ ನಕಲಿ ಹಾಗೂ ಡುಪ್ಲಿಕೇಟ್ ಮತದಾರರನ್ನು ಪತ್ತೆಹಚ್ಚಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಕೆಲವು ಮುಸ್ಲಿಂ ಬಾಹುಳ್ಯ ಪ್ರದೇಶಗಳ ಮಸೀದಿ ಹಾಗೂ ಚೌಲ್ಟ್ರಿಗಳಲ್ಲಿ ಗುಂಪು ಗುಂಪಾಗಿ ಎನ್ಯೂಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ಪ್ರಶ್ನಿಸಿದ ಅವರು, ಇದು ಎಸ್ಐಆರ್ನ ಉದ್ದೇಶಕ್ಕೆ ವಿರುದ್ಧವಾಗಿದೆ ಎಂದು ಟೀಕಿಸಿದರು. ಬಿಎಲ್ಒಗಳಿಗೆ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜಿಸಿ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಡಳಿತವನ್ನು ಆಗ್ರಹಿಸಿದರು. ಎಲ್ಲಾದ್ರೂ ಯಾವ್ದಾದ್ರೂ ಹಿಂದೂಗಳ ಕೇರಿ ಇರ್ಬೋದು, ಕಾಲೋನಿ ಇರ್ಬೋದು, ಅಥವಾ ಯಾವುದೇ ಬಡಾವಣೆಗಳಲ್ಲಿ ಇರ್ಬೋದು, ದೇವಸ್ಥಾನದ ಹತ್ರ ಕರೆಸಿ ಎನ್ಯುಮರೇಷನ್ ಫಾರ್ಮ್ ಹಂಚೋದನ್ನು ಕೇಳಿದಿರಾ? ಎಲ್ಲಾದ್ರೂ ಕೂಡ ಚೌಲ್ಟ್ರಿ ಮಾಡ್ಬಿಟ್ಟು ಹಿಂದೂಗಳು ಡಾಮಿನೇಷನ್ ಇರೋ ಏರಿಯಾದಲ್ಲಿ ಈ ತರ ಕೆಲಸ ನಡೀತಾ ಇರೋಂಥದ್ದು ನೀವು ನೋಡಿದಿರಾ? ಇಲ್ಲ. ಯಾಕೆ ಮುಸಲ್ಮಾನರ ಏರಿಯಾಗಳಲ್ಲಿ ರಾಮನಗರದಲ್ಲೇ ನಡೀತಾ ಇದೆ, ಮೈಸೂರಲ್ಲಿ ನರಸಿಂಹರಾಜದಲ್ಲಿ ಯಾಕೆ ನಡೀತಾ ಇದೆ, ಕೈಲಾಸಪುರಮದಲ್ಲಿ ಯಾಕೆ ನಡೀತಾ ಇದೆ? ಯಾಕೆ ಮುಸಲ್ಮಾನರೇ ಬರ್ತಾ ಇದ್ದಾರೆ? ದಯವಿಟ್ಟು ಹೇಳಿ, ಡೋರ್ ನಂಬರ್ ಎಲ್ಲಿದೆ ನಿಮ್ದು? ನೀವು ಮನೇಲಿ ಇರ್ಬೇಕು ತಾನೆ, ನೀವು ಡೋರ್ ನಂಬರ್ ತೋರಿಸ್ಬೇಕು ತಾನೆ. ನಿಮ್ಮ ಮನೆಯಲ್ಲಿ ಯಾರು ತೀರ್ಕೊಂಡಿದ್ರೆ ಅದ್ರದ್ದು ಅವ್ರನ್ನ ಡಿಲೀಷನ್ ಆಗ್ಬೇಕಲ್ವಾ? ನೀವು ಮರಣೋತ್ತರ ಪತ್ರನ ಕೊಡ್ಬೇಕಲ್ವಾ? ಅದನ್ನ ಕೊಡಿ. ಇಲ್ಲೊಬ್ಬ ಅಬ್ದುಲ್ಲಾ ಇರ್ತಾನೆ, ಇನ್ನೊಬ್ಬ ಅಬ್ದುಲ್ ಖಾದರ್ ಅಂತ ಇರ್ತಾನೆ, ಎರಡು ಕಡೆ ಒಂದು ಹೆಸರು ಇರ್ತದೆ. ನೀವ್ ಏನಿಲ್ಲಿ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ಲಿಲ್ಲ ಅಂದ್ರೆ ಈ ರೀತಿ ಡೂಪ್ಲಿಕೇಶನ್ ನೀವು ಹೆಂಗ್ ತಡೆಯಕ್ಕಾಗುತ್ತೆ? ನೀವು ಸ್ಥಳಕ್ಕೆ ಹೋಗ್ಲಿಲ್ಲ ಅಂದ್ರೆ ಆತ 4 ಕಡೆ ಇದ್ರೆ ಅವ್ನು ಮೀನಾಬಾಗಲ್ ಬಂದು ಚಾಮರಾಜಕ್ಕೂ ಓಟ್ ಹಾಕ್ತಾರೆ, ಅಲ್ಲಿ ಹೋಗ್ಬಿಟ್ಟು ಉದಯಗಿರಿಗೆ ಹೋಗಿ ನರಸಿಂಹರಾಜಕ್ಕೂ ಓಟ್ ಹಾಕ್ತಾರೆ, ಈ ಕಡೆ ಬಂದು ಕೃಷ್ಣರಾಜಕ್ಕೂ ಓಟ್ ಹಾಕ್ತಾರೆ. 3 ಕಡೆನೂ ಇದಾವೆ. ಹಾಗಾಗಿ ಇದನ್ನ ಡೋರ್ ಟು ಡೋರ್ ಹೋಗುವಂತದ್ದು ಬಹಳ ಮುಖ್ಯ. ಈ ಕೆಲಸ ಕೈ ಹಾಕಿರೋರು ಬರೀ ಮುಸಲ್ಮಾನ ಡಾಮಿನೇಷನ್ ಇರುವ ಜಾಗಗಳಲ್ಲಿ ಆಗಿರೋದ್ರಿಂದಲೇ ನಮ್ ತಕರಾರು. ನಾವೇನು ಯಾವ್ದು ಜಾತಿ ಧರ್ಮದ ವಿರೋಧಿಗಳಂತಲ್ಲ. ನಿಮ್ಮಲ್ಲೇ ಯಾಕೆ ಹಿಂಗಾಗ್ತಾ ಇದೆ? ಮುಸಲ್ಮಾನರ ಬಾಹುಳ್ಯ ಇರುವಂತ ಜಾಗಗಳಲ್ಲೇ ಮಸೀದಿಯಲ್ಲಿ ಮತ್ತು ಚೌಲ್ಟ್ರಿಗಳಲ್ಲಿ ಯಾಕಾಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದೀರಿ? ಡೋರ್ ಹತ್ರ ಹೋಗ್ಬೇಕಾಗಿರೋದು ಈ ಮನೆಯನ್ನ ನಾವು ಜನಗಣತಿ ಇದು ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿಜಿಸ್ಟ್ರೇಷನ್ಗೆ ನಾವು ಈ ಮನೆಗೆ ಬಂದಿದೀವಿ ಅಂತ ಸ್ಟಿಕ್ಕರ್ ಅಂಟಿಸಬೇಕಾದ ಕಡ್ಡಾಯ ತಾನೆ. ಕಡ್ಡಾಯ ಆದ್ಮೇಲೆ ನೀವು ಮಸೀದಿನಲ್ಲಿ ಛತ್ರದಲ್ಲಿ ಕೂರಿಸ್ಕೊಂಡ್ರೆ ನೀವು ಎಲ್ಲಿ ಸ್ಟಿಕ್ಕರ್ ಅಂಟಿಸ್ತೀರಿ ನೀವು? ನಾವು ಇದನ್ನ ಮನೆ ಮನೆಗೂ ಹೋಗಿ BLOಗಳು BLA 1 BLA 2 ಹೋಗ್ಲೇಬೇಕಾಗಿರೋ ಕಾರಣ ಏನು ಅಂತಂದ್ರೆ, ಡೋರ್ ನಂಬರ್ ನೀವು ಪ್ರತಿ ಮನೆಗೂ ಹೋಗದೆ ಇದ್ರೆ ಆ ಮನೆಯಲ್ಲಿ ಅವ್ರು ವಾಸ ಇದಾರೆ ಇಲ್ವಾ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ? 2018ರಲ್ಲಿ ಇದೇ ನರಸಿಂಹರಾಜ ಕ್ಷೇತ್ರದಲ್ಲಿ ಹಿಂದೂಗಳ ಮನೆ, ಹಿಂದೂಗಳ ಖಾಲಿ ಸೈಟು, ಆದ್ರೆ ಅದರಲ್ಲಿ ಮುಸಲ್ಮಾನರ ಮತದಾರರು ವಾಸವಾಗ್ತಿದ್ರು. ಒಂದೊಂದು ಖಾಲಿ ಸೈಟಲ್ಲಿ 20 ಜನದೆಲ್ಲ ಹೆಸರು ಪಟ್ಟಿನಲ್ಲಿತ್ತು. ಈ ರೀತಿ ಈ ಥರ ಮೋಸ ಮಾಡುವಂಥದ್ದು, ಈ ಥರ ಡ್ಯೂಪ್ಲಿಕೇಶನ್ನು ಅಥವಾ 16 ಕಡೆ ತಮ್ಮ ಮತಗಳನ್ನು ಸೇರಿಸ್ಕೊಂಡು ಚುನಾವಣೆ ಮೇಲೆ ಪರಿಣಾಮ ಬೀರುವಂಥದ್ದು, ಇದನ್ನೆಲ್ಲ ತಡೆಯುವಂಥ ಉದ್ದೇಶವನ್ನು SIR ಇಟ್ಕೊಂಡಿದೆ. ಹಾಗಾಗಿ BLOಗಳು BLA 2 ಜೊತೆ ಪ್ರತಿ ಮನೆಗೂ ಕಡ್ಡಾಯವಾಗಿ ಹೋಗಬೇಕು. ಆದರೆ ಕರ್ನಾಟಕದಲ್ಲಿ ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ನವರು ಬಹಳ ಸೀರಿಯಸ್ ಆಗಿ ತಗೊಂಡ್ರು. ನಾವು ನೋಡ್ರಿ, ಯಾವತ್ತು ಕಾಂಗ್ರೆಸ್ನವರು ಚುನಾವಣೆಗೆ ಬಂದು ಹಿಂದಿನ ದಿನ ಓಟಿಗೆ ಹಿಂದಿನ ದಿನ ಬಂದು ಕವರ್ ಕೊಡೋ ಅಂಥವ್ರು
SIR ಯಾಕಪ್ಪ ಇಷ್ಟು ಸೀರಿಯಸ್ ಆಗಿ ತಗೊಂಡ್ರು ಅಂತಂದರೆ, ಎಲ್ಲೆಲ್ಲಿ ಡೋರ್ ಸಂಖ್ಯೆ ಹುಡ್ಕೊಂಡು ಹೋದರೆ ಅಲ್ಲಿ ವಾಸನೆ ಇರಲ್ಲ, ಆ ಮತಗಳು ಡಿಲೀಟ್ ಆಗುತ್ತೆ. ಹಾಗಾಗಿ ಇವತ್ತು ಮಸೀದಿ ಹತ್ರ ಎಲ್ಲ ಚೌಲ್ಟ್ರಿಗೆ ಕರೆಸಿ ಎನ್ರೋಲ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅಲ್ಲೇ ಎನ್ಯುಮರೇಷನ್ ಫಾರ್ಮ್ ತಗೊಂಡು ಅಲ್ಲೇ ತುಂಬಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮುಖಾಂತರವಾಗಿ ಕಾಂಗ್ರೆಸ್ನವರು ಅಕ್ರಮ ಎಸಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನೇ ನಮ್ಮ BJP ಮತ್ತು JDS ತಕರಾರು ತೆಗಿತಿರೋದು. ಕೇರಳನ ವಯನಾಡು ಜಿಲ್ಲೆಯಲ್ಲಿ ನಿರಂತರ ಧಾರಾಕಾರ ಮಳೆಯ ನಡುವೆ ಟ್ವಿನ್ ಟನಲ್ ಯೋಜನೆಯ ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ. ಗುಡ್ಡ ಕುಸಿದ ಪರಿಣಾಮ ಕಾಮಗಾರಿ ಪ್ರದೇಶದ ಮೇಲೆ ಅಪಾರ ಪ್ರಮಾಣದ ಮಣ್ಣು ಮತ್ತು ಬಂಡೆಗಳು ಜಾರಿ ಬಿದ್ದಿದ್ದು, ಒಬ್ಬ ಕಾರ್ಮಿಕ ಅವಶೇಷಗಳಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತೊಬ್ಬ ಕಾರ್ಮಿಕನನ್ನು ರಕ್ಷಣಾ ಸಿಬ್ಬಂದಿ ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ. ಘಟನೆಯಲ್ಲಿ 5 ಗಾಯಗೊಂಡಿದ್ದು, ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ಪಡೆ NDRF ತಂಡಗಳು ಸ್ಥಳದಲ್ಲಿ ನಿರಂತರ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿವೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿತ್ತು. ಕಳೆದ 24 ಗಂಟೆಗಳಲ್ಲಿ ಈ ಪ್ರದೇಶದಲ್ಲಿ 265 ಮಿಲಿಮೀಟರ್ ಮಳೆಯಾಗಿದ್ದು, ಅದರ ಪರಿಣಾಮವಾಗಿ ಭೂಕುಸಿತ ಸಂಭವಿಸಿದೆ. ಅಧಿಕಾರಿಗಳು ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಹುಣಸೂರಿನಲ್ಲಿ ತಂಬಾಕು ಹದ ಮಾಡುವ ಬ್ಯಾರಂಗೆ ಆಕಸ್ಮಿಕ ಬೆಂಕಿ, ಕ್ಷಣಾರ್ಧದಲ್ಲಿ ಹೊತ್ತಿ ಉರಿದು ಬೆಂಕಿಗೆ ಆಹುತಿಯಾದ ಹೊಗೆಸೊಪ್ಪು, ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಸಾರ್ವಜನಿಕರಿಲ್ಲದ ಸರ್ಕಾರಿ ಕಾರ್ಯಕ್ರಮ, ಖಾಲಿ ಕುರ್ಚಿಗಳ ಮಧ್ಯೆ ಜಗಜೀವನ ರಾಮ್ ಪುಣ್ಯಸ್ಮರಣೆ. ನಿರ್ಲಕ್ಷ್ಯದ ಬಗ್ಗೆ ಪ್ರಶ್ನಿಸಿದವರಿಗೆ ಏಕವಚನದಲ್ಲಿ ಅಧಿಕಾರಿ ಮಾತು. ಅಧಿಕಾರಿಗಳಿಗೆ ಎಡಿಸಿ ಖಡಕ್ ಸೂಚನೆ. ವಯನಾಡಿನಲ್ಲಿ ಟ್ವಿನ್ ಟನಲ್ ಯೋಜನೆಯ ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ಭಾರೀ ಭೂಕುಸಿತ, ಓರ್ವ ಕಾರ್ಮಿಕನ ರಕ್ಷಣೆ. ಅವಶೇಷಗಳಡಿ ಕಾರ್ಮಿಕರು ಸಿಲುಕಿರುವ ಶಂಕೆ, NDRFನಿಂದ ರಕ್ಷಣಾ ಕಾರ್ಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.